ಇವರು ಇಂಥ ಕೆಲಸಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಅಂಥ ಕೆಲಸಗಳಿಂದಲೇ ಇವತ್ತು ಜನಸಾಮಾನ್ಯರ ಹೃದಯಗಳನ್ನು ಗೆಲ್ಲುತ್ತಲೇ ಬಂದಿದ್ದಾರೆ. ವರ್ಗ, ಜಾತಿ, ಭೇದ ಭಾವ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವರು ಕೆಲಸಗಳನ್ನು ಮಾಡ್ತಾಲೇ ಬಂದಿದ್ದಾರೆ. ಸಿಟ್ಟಿಂಗ್ MLA ಮಾಡಬೇಕಾದಂಥ ಕೆಲಸಗಳನ್ನು ಇವರು ಮಾಡ್ತಾನೇ ಬಂದಿದ್ದಾರೆ. ಇವತ್ತು ಅಧಿಕಾರ ಇರಲಿ ಬಿಡಲಿ, ಇವರು ತಮ್ಮ ಕಾಯಕವನ್ನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂಥ ಈ ವ್ಯಕ್ತಿ ಸಾಮಾನ್ಯವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆಯುತ್ತಾ ಜನರ ನೋವು, ನಲಿವು, ಕಷ್ಟಗಳಿಗೆ ಸ್ಪಂದಿಸುತ್ತಾ ಸಮಾಜಮುಖಿಯಾಗಿ ಸಾಮಾಜಿಕ ಹೋರಾಟಗಾರರಾಗಿ ಕೆಲಸಗಳನ್ನು ಮಾಡ್ತಾನೇ ಬಂದಿದ್ದಾರೆ. ಧಾರವಾಡ 74 ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರಿ ಅವರು ಎಂತೆಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಹುಬ್ಬಳ್ಳಿ ತಾಲೂಕಿನ ತಾರಿಯಾಳ ಗ್ರಾಮದಲ್ಲಿ ಕಳೆದ ವರ್ಷ ಸತ್ತಂಥ ಎಮ್ಮೆ ಹಸು ಕರುಗಳಿಗೆ ಒಂದೊಂದಕ್ಕೆ 50,000 ರೂಪಾಯಿಗಳನ್ನು ಸರ್ಕಾರದಿಂದ ಕೊಡಿಸುತ್ತಾ ಬಂದಿದ್ದಾರೆ. ಅವರಿಗೆ ಸತ್ಕಾರ ಸನ್ಮಾನಗಳನ್ನು ಮಾಡಿದಂಥ ಗ್ರಾಮಸ್ಥರು ಏನೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ. ದೀಪಕ್ ಚಿಂಚೋರಿ ಅವರಂಥ ಅದ್ಭುತ ವ್ಯಕ್ತಿಗಳು ಈ ಸಮಾಜದಲ್ಲಿ ಇರೋದ್ರಿಂದನೇ ಮಳೆ ಬೆಳೆ ಆಗ್ತಾ ಇದೆ. ಸರ್ಕಾರದಿಂದ ಬಂದಂಥ ಚೆಕ್ಗಳನ್ನು ತಾರಿಯಾಳ ಗ್ರಾಮದಲ್ಲಿರುವ ಅನೀಶ್ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ರೈತ ಮುಖಂಡರು, ಬಡ ರೈತರು, ನಂತರ ಕಾಂಗ್ರೆಸ್ ಕಾರ್ಯಕರ್ತರಾದ ಮೆಹಬೂಬ್ ಪಠಾಣ್, ಸೂರಜ್ ಗೌಳಿ, ಗೌಸ್ ಖಾನ್ ನವಲೂರ್ ಸೇರಿದಂತೆ ಇತರೆ ಸದಸ್ಯರು ಹಾಜರಿದ್ದರು. ಎಲ್ಲರೂ ಬಡ ರೈತರು ಹಸುಗಳು ಮತ್ತು ಎಮ್ಮೆಗಳು ಸತ್ತಿದ್ದರಿಂದ ನಮ್ಮ ದೀಪಕ್ ಚಿಂಚೋರಿ ಸರ್ ಅವತ್ತಿನಿಂದ ಇವತ್ತಿನವರೆಗೂ ಅಧಿಕಾರಿಗಳನ್ನ ಮತ್ತು ಅಲ್ಲೇ ಆಯ್ಕೆಯಾದಂಥ ಅಧ್ಯಕ್ಷರನ್ನ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ನಮ್ಮ ಬಡ ರೈತರಿಗೆ ಒಂದು ಉಪಜೀವನ ಮಾಡಲಿಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ದೀಪಕ್ ಚಿಂಚೋರಿ ಸಾಹೇಬರು ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಒಂದು ಆಕಳಿಗೆ 50,000 ರೂಪಾಯಿ ಅಂತ ಎಲ್ಲ ರೈತರಿಗೆ ಇವತ್ತು ಚೆಕ್ಕನ್ನು ಅಧಿಕಾರಿಗಳ ಕಡೆಯಿಂದ ಕೊಡಿಸಿ ನಮ್ಮ ರೈತರಿಗೆ ಖುಷಿಯಾಗುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಕೂಡ ನಮ್ಮ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಕರೆಂಟ್ ಗಿಡ ಸತ್ತಿದ್ರಿ ದೀಪಕ್ ಚಿಂಚೋರಿ ಅವ್ರು ನಮಗೆಲ್ಲ ಇದು ಸಹಾಯ ಮಾಡಿ ನಮ್ಗೆ ಇದನ್ನು ದನಕ್ಕೆ 50,000 ಕೊಡೋಂಗೆ ನಮ್ಗೆ ಮಾಡಿಕೊಟ್ರು. ಜೋರು ಮಾತಾಡೋದು ನಮ್ದು ದನಗಳು ಮೇವು ಹೊತ್ತಿನಾಗ ಕರೆಂಟ್ ಇರ್ತಕ್ಕಂಥ ಸತ್ತಿದ್ರು. ಹೀಗಾಗಿ ದೀಪಕ್ ಚಿಂಚೋರಿ ಸರ್ ಮುಂದೆ ನಿಂತು ನಮ್ಮ ಕಾರ್ಪೊರೇಟ್ ಸರ್ ಮುಂದೆ ನಿಂತು ಓಡಾಡಿ ನಮ್ಗೆ ಹಣ ಸಹಾಯ ಅಂತ ಮಾಡಿಕೊಟ್ಟಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಯಾವ ಇದೆ ನಿಮ್ದು? ನಮ್ಮ ತಾರಿಯಾಳ ಗೊಬ್ಬರು